ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಫಟಾಫಟ್ ನಾನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಾಂಡವ್ ನನ್ನಿಂದ ತಪ್ಪಾಗೋಯ್ತು, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ದೇವತೆ ಅಂತ ಭಾಗ್ಯಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಈ ಕ್ಷಣಕ್ಕೂ ಕೂಡ ಮನೆ ಮಗಳಾಗಿ ನನ್ನ ಅಪ್ಪ ಅಮ್ಮನ ನೋಡ್ಕೊತಾಳೆ, ಕಷ್ಟದಲ್ಲಿ ಮಕ್ಕಳನ್ನ ನೋಡ್ಕೊತಾಳೆ. ಅವಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ, ನಾನು ಬದುಕುವುದಕ್ಕೆ ಅರ್ಹತೆ ಇಲ್ಲ ಅಂದಾಗ ಇಲ್ಲ, ನೀನು ಇನ್ನೂ ಕೂಡ ನನ್ನಷ್ಟು ತಪ್ಪು ಮಾಡಿಲ್ಲ, ಒಂದು ತಪ್ಪನ್ನು ಬಾಕಿ ಉಳಿಸ್ಕೊಂಡಿದ್ಯಾ, ಅದನ್ನು ತಿದ್ಕೊಂಡ್ಬಿಡು, ಹೋಗು ನಿನ್ನ ಹೆಂಡತಿ ಹತ್ರ ಕೇಳ್ಕೊ, ಕಾಯಿ ಹಿಡಿದು ಕಾಲು ಮುಗಿದು ಕೇಳ್ಕೊ, ಖಂಡಿತ ಆಕೆ ನಿನ್ನನ್ನು ಒಪ್ಕೋತಾಳೆ ಅಂದಾಗ ತಾಂಡವ್ ಆಗಲೇ ಮನೆಗೆ ಹೊರಡ್ತಿರ್ತಾರೆ. ಈಗ ಬೇಡ, ಬೆಳಿಗ್ಗೆ ಹೋಗು, ಮನಸ್ಸು ಶಾಂತವಾಗಿರುತ್ತೆ, ಒಪ್ಕೋತಾರೆ ಅಂತ ಕಳಿಸ್ತಾರೆ. ಆಗ ಅಲ್ಲೇ ಹೋಗ್ತಿದ್ದಂಥ ಅವ್ರ ಜೊತೆ ಇದ್ದಂಥ ಒಬ್ಬ ಸಹಕೈದಿ ತಾಂಡವ್ಗೆ ಸಿಗ್ತಾರೆ. ಬನ್ನಿ ಸರ್, ಹೆಂಡತಿ ಕಳಿಸ್ಬಿಟ್ಟ ಮನೆಯಿಂದ, ಬನ್ನಿ ನಾನು ನಿಮ್ಮನ್ನು ನಮ್ಮ ಮನೆಯಲ್ಲಿ ಇರೋರಂತೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕಾರಲ್ಲೇ ಇಡೀ ರಾತ್ರಿ ಕಳೀತಾರೆ ತಾಂಡವ್ ಕೂಡ. ತದನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೇನೆ ಈ ಕಡೆ ತನ್ಮಯಿ ಬ್ಯಾಗಿಂದ ಒಂದು ಫೋಟೋ ಬೀಳುತ್ತೆ. ಅದು ಅವನು ಬರ್ದಿದ್ದಂಥ ಫ್ಯಾಮಿಲಿ ಪಿಕ್ಚರ್ ಆಗಿರುತ್ತೆ. ಅದನ್ನು ನೋಡಿದ್ದೆ. ಭಾಗ್ಯ ಖುಷಿಯಿಂದ ಪೇಸ್ಟ್ ಮಾಡ್ತಾರೆ, ನಿನ್ನ ಖುಷಿನೇ ನನ್ನ ಖುಷಿ ಅಂತಾರೆ. ಕೊನೆಗೂ ಆದಿಯನ್ನು ಒಪ್ಕೊಂಡ್ರು ತನ್ಮಯ್ ಅಂತ. ತನ್ಮಯ್ ತುಂಬ ಖುಷಿ ಆಗತ್ತೆ. ಈ ಕಡೆ ಸಂಜೆ ಬರ್ತಿದ್ದಾಗೆ ಆದಿ ಮಾಮ ಮನೇಲಿರ್ತಾರೆ. ಹೋಗು ಕಂದ, ಯೋಚನೆ ಮಾಡಬೇಡ ಅಂತ ಭಾಗ್ಯ ಕಳಿಸ್ತಾರೆ. ಇದನ್ನು ನೋಡಿದ್ದೆ ಸುನಂದ್ ಅವ್ರಿಗೆ ಯೋಚನೆ ಆಗುತ್ತೆ, ಏನಾಗ್ತದೆ ಏನಾಗಬಾರ್ದು, ಅದೇ ನಡೀತಿದೆಯಲ್ಲ ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಾರೆ. ಆ ಕಡೆ ಆದಿ ಕೂಡ ಮನೆಯಿಂದ ಹೊರಡ್ತಿದ್ದಾರೆ. ಕನಿಕಾ ಆದಿಯನ್ನು ಪ್ರೀತಿ ಮಾಡಿರೋ ಹುಡುಗಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಫೋನ್ ಎತ್ಕೊಳ್ಳೋಕೆ ಹೋಗ್ತಿರ್ತಾಳೆ. ಬಟ್ ಅಷ್ಟರಲ್ಲಿ ಆದಿ ಬರ್ತಾರೆ. ಏನು ಇದು ಕನಿಕಾ ಇಲ್ಲಿ ಅಂದಾಗ, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದೆ ಬ್ರೋ ಅಂತ ಹೇಳಿದಾಗ, ಪರವಾಗಿಲ್ಲ ಎಲ್ಲ ಪ್ಯಾಕ್ ಆಗಿದೆ ಬರ್ತೀನಿ ಅಂತ ಹೇಳಿ ಕೆಳಗಡೆ ಇಳಿದು ಬರ್ತಾರೆ. ಮೀನಾಕ್ಷಿ ಅವರು, ಕಾಮತ್ ಅವರು ಎಲ್ಲರನ್ನ ಕೂಡ ಆಶೀರ್ವಾದ ತೊಗೊಂಡಿದ್ದೆ, ಎಲ್ಲರನ್ನ ಹಗ್ ಮಾಡಿ ಕೊನೆಗೂ ಕೂಡ ಮನೆಯಿಂದ ಹೊರಡ್ತಾರೆ. ಈ ಕಡೆ ಸುನಂದ್ ಅವರು ಕಾಲ್ ಮಾಡಿದ್ದೆ, ಆದಿಯನ್ನು ತರಾಟೆಗೆ ತಗೋತಾರೆ. ಇನ್ನು ಮುಂದೆ ಮನೆಗೆ ಬರಬೇಡ ಹಾಗೆ ಹೀಗೆ ಅಂತ ಬೈದು ಫೋನ್ ಇಡ್ತಾರೆ. ಈ ಕಡೆ ಭಾಗ್ಯ ಕುಸುಮವ್ರ ಹತ್ರ ಹೋಗಿದೆ, ಅತ್ತೆ ಫೋನ್ ಕೊಡ್ತೀರಾ, ಆದಿ ಅವ್ರಿಗೆ ನನ್ನಿಂದ ನೋವಾಗಿದೆ, ಅವ್ರ ಜೊತೆ ಮಾತಾಡಬೇಕು ಅಂದಾಗ ಕುಸುಮವ್ರಿಗೆ ತುಂಬ ಖುಷಿ ಆಗುತ್ತೆ, ಭಾಗ್ಯ ನಿರ್ಧಾರ ಬದಲಾಯಿಸಿರ್ಬೋದು ಅಂತ ಫೋನ್ ಕೊಡ್ತಾರೆ ಭಾಗ್ಯಗೆ. ಭಾಗ್ಯ ಕೂಡ ಆದಿಗೆ ಕಾಲ್ ಮಾಡಿದಾಗ, ಗೆಳತಿ ಅಂತ ಅಂದ್ಕೊಂಡಿದ್ದೆ, ಸುನಂದ್ ಅವರು ಬೈದರು ಕಾಲ್ ಮಾಡಿ ಅಂತ ಹೇಳಿ, ನೀವು ಕಾಲ್ ಮಾಡಿದ್ರ ಗೆಳತಿ, ಇನ್ನು ಮುಂದೆ ಯಾವುದೇ ರೀತಿ ನನ್ನಿಂದ ತೊಂದರೆ ಆಗಲ್ಲ, ಎಲ್ಲ ನಂಬರ್ ಬ್ಲಾಕ್ ಮಾಡ್ತೀನಿ ಅಂತ ಆದಿ ಬ್ಲಾಕ್ ಮಾಡೋಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ತಾಂಡವ ಬೆಳಗ್ಗೆ ಆಗ್ತಿದ್ದಾಗೆ ನಾನು ಮನೆಗೆ ಹೊರಡ್ತೀನಿ ಅಂದಾಗ, ಪ್ಲೀಸ್ ನಂದೊಂದು ಕೆಲಸ ಇದೆ, ನೀವು ಇದ್ರೆ ಸಹಾಯ ಆಗುತ್ತೆ, ಮುಗಿಸ್ಕೊಟ್ಟು ಹೊರಡ್ಬಿಡಿ, ರಾತ್ರಿಯಿಂದ ನಿಮ್ಮನ್ನು ನೋಡ್ಕೊಂಡಿದ್ದೀನಿ ತಾನೆ ಅಂದಾಗ, ಸರಿ ಆಯಿತು ಅಂತ ತಾಂಡವ್ ಹೇಳ್ತಾರೆ. ಆ ಕೇಳಿ ಒಂದು ಕಾರಿನ ಹಿಂದೆ ಒಂದು ಹುಡುಗಿ ಇದ್ದಾರೆ, ಬಟ್ ತಾಂಡವ್ಗೆ ಗೊತ್ತಿಲ್ಲ. ಇದರ ನಡುವೆ ತಾಂಡವ್ಗೆ ಒಂದು ಶಬ್ದ ಬರುತ್ತೆ. ಹಾಗಾಗಿ ತಾಂಡವ್ಗೆ ಗೊತ್ತಾಗುತ್ತೆ. ಕೊನೆಗೂ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಮಗುವನ್ನು ರಕ್ಷಣೆ ಮಾಡಿ ತನ್ನ ಹೆಂಡತಿ ಭಾಗ್ಯ ಮುಂದೆ ಬಂದು ಮಂಡಿಯೂರಿ ಕ್ಷಮೆ ಕೇಳ್ತಿದ್ದಾರೆ. ಹಾಗಿದ್ರೆ ಭಾಗ್ಯ ನಿರ್ಧಾರ ಏನಾಗಿರುತ್ತೆ? ತಾಂಡವ್ನ ಆಯ್ಕೆ ಮಾಡ್ಕೋತಾರ, ಆದಿಯನ್ನ? ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.